ಹಾಯ್ ಫ್ರೆಂಡ್ಸ್, ಮೆಮೊರಿ ಟ್ರಿಪ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ರೆಸಿಪಿ ತೋರಿಸ್ತೀನಿ. ಕೇರಳ ಸ್ಟೈಲ್ ರೆಸಿಪಿ ಫಿಶ್. ಬನ್ನಿ. ಕೇರಳದವರು ನಮ್ಮ ಚಂದ್ರಣ್ಣ ಅಂತ ಇವ್ರ ಹೆಸರು. ಸುಮಾರು ಒಂದು 30 ವರ್ಷದಿಂದ ಇಲ್ಲೇ ಅವರೇ. ನೋಡಿ, ಫಿಶ್ ಸ್ಪೆಷಲ್ ಚೆನ್ನಾಗಿ ಮಾಡ್ತಾರೆ ಅವರು. ಅರ್ಧ ಗಂಟೆಯಲ್ಲಿ ಫಿಶ್ ರೆಡಿ ಆಗುತ್ತೆ. ಸಾಂಬಾರ್ ನಾವು ತಗೊಂಡಿರೋದು. ಏನು ಮಾಡ್ತಿದ್ದೀರಾ ಚಂದ್ರಣ್ಣ ಫಿಶಲ್ಲಿ? ಪಾಂಪ್ಲೆಟ್ ಫಿಶ್ ತಗೊಂಡಿದ್ದೀನಿ. ಅದರಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಹುಣಸೆಹಣ್ಣು ಜಾಸ್ತಿ ಹಾಕಬೇಕು. ನಾವು ಈಗ ಈರುಳ್ಳಿ ಹಾಕಿದ್ದೀವಿ. ಈರುಳ್ಳಿ ಒಗ್ಗರಣೆ ಹಾಕಿದ್ದೀವಿ. ಅದ್ರ ಜೊತೆಲಿ ಅದಕ್ಕೆ ಹಾಕಬೇಕಾಗಿರೋ ಸೇರುವಗಳು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಇದರಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಖಾರ ಪುಡಿ, ಧನಿಯಾ ಪುಡಿ, ಮೆಂತ್ಯ ಕಾಳು ಇದೆಲ್ಲ ಹಾಕಿದ್ದೀನಿ. ಇದೆಲ್ಲ ರುಬ್ಬಿಟ್ಟು ಒಂದು ಟೊಮೊಟೊ ಹಾಕಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು. ಹುಣಸೆಹಣ್ಣು ರೆಡಿ ಇದೆ. ಇಷ್ಟು ಹುಣಸೆಹಣ್ಣು ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಇದೆ. ಇದು ರೆಡಿ ಮಾಡಿ ಹಾಕೋದಕ್ಕೂ ಬೆಟ್ರು. ನಾವು ಒರಿಜಿನಲ್ ರುಬ್ಬಾಕಿ ಹಾಕಿದ್ದೆ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಫಿಶ್ ಸಾಂಬಾರಿಗೆ ನಮ್ಮ ಚಂದ್ರಣ್ಣ ಖಾರ ಬರ್ತಾವ್ರೆ. ಕೇರಳ ಸ್ಟೈಲ್ ಫಿಶ್ ಸಾಂಬಾರ್ ಪೇಸ್ಟ್ ರೆಡಿಯಾಗಿದೆ ಫ್ರೆಂಡ್ಸ್. ಫಿಶ್ ಸಾಂಬಾರಿಗೆ ಕೆಂಪು ಸಖತ್ತಾಗೈತೆ. ಬನ್ನಿ, ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ. ಗ್ಯಾರೇಜ್ ಓನರ್ ಬಂದಾರೆ. ಅವರು ಸೈಡ್ ಡಿಶ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಮಸಾಲೆ ಹಾಕಿದ್ದಾರೆ. ಅವರು ಒಂದು ಗಾಡಿ ರೆಡಿ ಮಾಡೋದು ಓಡ್ಬಿಟ್ಟು ಬರ್ತಾರೆ ಇಲ್ಲಿಗೆ. ಮಸಾಲೆ ನೀರು ಅದಕ್ಕೆ ಹಾಕತಾ ಇದ್ದಾರೆ ಫ್ರೆಂಡ್ಸ್. ಹೇಳ್ರಿ ಏನು ಮಾಡ್ಬೇಕು, ಹೆಂಗೆ ಅಂತ ಹೇಳ್ರಿ ಜನಕ್ಕೆ. ಕೇರಳ ಸ್ಟೈಲ್ದು ಇದಾದ್ಮೇಲೆ ಎಷ್ಟು ನಿಮಿಷ ಇರಬೇಕು ಮಸಾಲೆ? ಅದೆಲ್ಲ ಹೇಳಬೇಕು. ಎಷ್ಟು ನಿಮಿಷ ಬೇಯಬೇಕು ಚೆನ್ನಾಗಿ? ಒಂದು 10 ನಿಮಿಷ ಕುದಿ ಬಂದ ತಕ್ಷಣ ಮೀನು ಲಾಸ್ಟ್ಗೆ ಹಾಕಬೇಕು. ಒಂದು 10 ನಿಮಿಷ ಬಿಡಬೇಕು. ಜಸ್ಟ್ ಮುಗೀತು ಅಷ್ಟೇ. ಹುಣಸೆಹಣ್ಣು ಲಾಸ್ಟ್ ಹಾಕಬೇಕು. ಸರಿ, ಓಕೆ, ಮಾಡಿ. ನಾವು ಒಂದು 4 ಪೀಸು ಫ್ರೈಗೆ ಹಾಕ್ತಾ ಇದ್ದೀವಿ. ಫ್ರೈಗೆ ಮಸಾಲೆ ಬಂದ್ಬಿಟ್ಟು ಅದರಲ್ಲಿ ಧನಿಯಾ ಪುಡಿ, ಖಾರ ಪುಡಿ ಆ್ಯಂಡ್ ಮಸಾಲೆ, ಗರಂ ಮಸಾಲೆ ಮಿಕ್ಸಿಂಗು. ಫ್ರೆಂಡ್ಸ್, ಯಾರು ಬೇಜಾರು ಮಾಡ್ಕೋಬೇಡಿ, ನೀಟಾಗಿ ಇಲ್ಲ ಅಂತ. ಇದು ಬ್ಯಾಚುರಲ್ ಫುಡ್ಡು, ಸಂಡೇ ಸ್ಪೆಷಲ್ಲು. ಬ್ಯಾಚುರಲ್ ಅವ್ರಿಗೆ ಸ್ವೀಟ್ಸ್ ಮಾಡ್ಕೊತಾ ಇರೋದು. ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ. ಕೇರಳ ಸ್ಟೈಲ್ ಫಿಶ್ ಫ್ರೈ, ಫಿಶ್ ಸಾಂಬಾರು. ಹುಣಸೆಹಣ್ಣು ಹಾಕಿದ್ದೀವಿ. ಹುಣಸೆಹಣ್ಣು ನೀರು ಹಾಕ್ತಿದ್ದಾರೆ ಮಸಾಲೆಗೆ. ಘಮ ಸ್ಮೆಲ್ ಬರ್ತಾ ಇದೆ. ಫಿಶ್ಶು ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ಫಿಶ್ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಈ ಥರ ನೀರು, ಹುಣಸೆಹಣ್ಣು ನೀರು ಹಾಕಿದ್ದೀವಿ. ಇದರಲ್ಲಿ ಕುದಿ ಬಂದಾದ್ಮೇಲೆ ಮೀನು ಹಾಕಬೇಕು. ಮೀನು ಹಾಕೋಕ್ಕೆ ಎಷ್ಟು ಹೊತ್ತು ಬೇಕು? ಒಂದು 10 ಮಿನಿಟ್ಸ್. ನೋಡಿ ಫ್ರೆಂಡ್ಸ್, ಇದು ನಮ್ಮ ಚಂದ್ರಣ್ಣ 5 ಪೀಸ್ ಅರ್ಜೆಂಟ್ಗೆ ನಮ್ಮ ಫ್ರೆಂಡ್ಸ್ ಅವರ ಹೊರಗಡೆ ಅವರು ಕೊಡೋಕ್ಕೆ ಅಂದ್ಬಿಟ್ಟು ಇದು 5 ಪೀಸ್ ಅರ್ಜೆಂಟಾಗಿ ಫ್ರೈ ಮಾಡಿದವ್ರು. ಸಂಡೇ ಸ್ಪೆಷಲ್ಗೆ. ಫ್ರೆಂಡ್ಸ್, ಕರೆಂಟ್ ಹೋಗೈತೆ, ಏನು ಕಾಣಿಸ್ತಿಲ್ಲ. ಅದಕ್ಕೆ ನಮ್ಮ ಫ್ರೆಂಡು ಬ್ಯಾಟ್ರಿ ಹಿಡ್ದವನೆ. ವಿಡಿಯೋ ಕಂಪ್ಲೀಟ್ ಮಾಡಬೇಕಲ್ಲ ಹೆಂಗಾರ ಮಾಡಿ, ಅದಕ್ಕೆ ಮಾಡ್ತಾಯಿದ್ದೀನಿ. ನೋಡಿ, ಸಾಂಬಾರ್ಗೆ ಹಾಕ್ತಾರೆ. ಸಾಂಬಾರಿಗೆ ಪೀಸ್ ಹಾಕ್ತವ್ರೆ, ಫಿಶ್ ಪೀಸ್. ಎಷ್ಟು ನಿಮಿಷ ಬೇಯಬೇಕು ಚೆನ್ನಣ್ಣ ಇದು? ಒಂದು 5 ಮಿನಿಟ್ಸ್. 5 ನಿಮಿಷ ಬೇಯಬೇಕು ಫ್ರೆಂಡ್ಸ್. ಇದು ಮೀನು ಬೇಗ ಬೆಂದ್ಬಿಡ್ತವೆ. ಮಸಾಲೆ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಮೊದಲು. ಫ್ರೈ ಆಗಿದೆ. ಸೈಡ್ ಡಿಶ್ ನಮ್ಮ ಉಮೇಶ್ ಅವರಿಗೆ ಸೈಡ್ ಡಿಶ್ ಅಲ್ಲಿ ಹೋಗಿರೋದ್ರಿಂದ ಅವ್ರು ತಿನ್ನಲ್ಲ. ಅವರಿಗೆ ಇದು ನಮ್ಮ ಉಮೇಶ್ ಹೊರಗಡೆ ಕುಂತ ಫ್ರೆಂಡ್ಸ್. ಅವನಿಗೆ ಸೈಡ್ ಡಿಶ್ಶು ಒಳ್ಳೆ ಸಕಲಾಗಿದೆ. ಸಾಂಬಾರು ಸಕಲಾಗಿದೆ. ಬೇಯಬೇಕು ಫ್ರೆಂಡ್ಸ್. ಒಂದು
5-10 ನಿಮಿಷ ಬೇಯಬೇಕು. ಬೇಯಲಿ ಬನ್ನಿ. ഇപ്പോഴത്തെ സ്ഥിതിയിൽ ശരി അങ്ങനെ ചെയ്യാം. കുഴപ്പമില്ല. ಫ್ರೆಂಡ್ಸ್, ಇವರು ನಮ್ಮ ಚೆನ್ನಣ್ಣ ಮಗ ಆದರ್ಶ್. ಹೆಂಗಿದೆ ಆದರ್ಶ್ ಟೇಸ್ಟ್ ಯಾವ ಥರ ಇದೆ? ಯಾವ ಥರ ಮಾಡಿದ್ರೆ ನಿಮ್ಮ ಡ್ಯಾಡಿ? ಸೂಪರ್ ಆಗಿದೆಯಾ? ಸೂಪರ್. ಉಪ್ಪು ಖಾರ ನೋಡಿ ಫ್ರೆಂಡ್ಸ್, ಇದು ಸಾಂಬಾರು, ಇದು ಫ್ರೈ. ನಮ್ಮ ಕೇರಳ ಬ್ರದರ್ಸ್ ಇವರು ಮಗ. ಮಲಯಾಳಂ ಅಡಿಪೊಳಿ. ನೋಡಿ ಫ್ರೆಂಡ್ಸ್, ಮೀನು ಅಂದರೆ ಟೇಸ್ಟ್ ಅವ್ರಿಗೆ ಫೇವ್ರೇಟು. ಮಾಡ್ಕೊಳ್ಳಿ ಈ ಥರ ಸಿಂಪಲ್ ಡಿಶ್. ಒಂದು 10 ನಿಮಿಷಕ್ಕೆಲ್ಲ, ಒಂದು 1/4 ಗಂಟೆಗೆಲ್ಲ ಆಗೋಯ್ತು. ಚೆನ್ನಾಗಿದೆ ನೋಡಿ. ಓಕೆ, ரொம்ப நல்லா இருக்கும். ஃபிஷ் சாம்பார் ரைஸுக்கு, ಕುಸಲಕ್ಕಿ ಪುಳುಂಗರ್ಸಿಕ್ಕೆ நல்லா இருக்கும். ಅದೇ ಮಾದರಿ ಇದು ಚೆನ್ನಾಗಿರ್ತದೆ ಊಟ ಮಾಡೋಕ್ಕೆ. ಇದು ಅನ್ನ ಸಾಂಬಾರು ಯಾವ ರೈಸ್ಗಾಗಲಿ, ನಮ್ಮ ಸೊಸೈಟಿ ರೈಸ್ ಸಾಂಬಾರು ಅನ್ನ ಮಾಡಿದರೆ ಅದಕ್ಕೂ ಸೂಪರ್ ಆಗಿರ್ತದೆ. ಹುಣಸೆ ಹಣ್ಣು ಜಾಸ್ತಿ ಹಾಕಬೇಕು, ಖಾರ ಜಾಸ್ತಿ ಹಾಕಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಮಾಡಿದ್ರೆ ಚೆನ್ನಾಗಿರ್ತದೆ. ಓಕೆ, ಇದು നന്നായിരിക്കും. മനസ്സിലായില്ലേ? മലയാളത്തിൽ പറയാം, ഇത് നന്നായിരിക്കും, സൂപ്പർ ആയിരിക്കും. बहुत अच्छा है. ಸೂಪರ್ ಮಚ್ಲಿ ಸಾಂಬಾರ್. ನೋಡಿ ಫ್ರೆಂಡ್ಸ್, ಇವತ್ತು ನಮ್ದು ಎಲ್ಲಾ ಭಾಷೆಯಲ್ಲೂ ರಿವ್ಯೂ ಕೊಟ್ಟವ್ರೆ. देखो अच्छा है. ನೋಡಿ, ನಮ್ಮ ಕೇರಳ ಬ್ರದರ್ಸು ಎಲ್ಲಾ ಭಾಷೆಯಲ್ಲೂ ರಿವ್ಯೂ. ಫ್ರೆಂಡ್ಸ್, ಏನು ಗೊತ್ತಾ, ಫಿಶ್ಶು ಸಂಡೇ ಜಾಸ್ತಿ ಖಾಲಿ ಆಗ್ಬಿಟ್ಟದೆ. ಇವತ್ತು ಜನ ಜಾಸ್ತಿ ಇದ್ರು, ಅದಕ್ಕೆ ಇವಾಗ ಮತ್ತೆ ಫಿಶ್ ತರಕ್ಕೆ ಹೋಗ್ತಾ ಇದ್ವಿ. ಬನ್ನಿ, ಫಿಶ್ ಸಾಂಬಾರನ್ನ ಹೋಗಿ ಆಮೇಲೆ ಮತ್ತೆ ಅಡುಗೆ ಮಾಡೋಣ. ಓ ಕಿರಣ್ ಭಾಯ್, ಬಾ ಫಿಶ್ ಸಾಂಬಾರನ್ನ ಹೋಗಿ. ಅದು ಯಾವುದು? ಯಾವುದು 1 ಕೆಜಿ ತೆಗೆದಾಕಿತ್ತಲ್ಲ? ಜಿಲೇಬಿ 180. ಆಯ್ತಾ, ರೆಡಿ ಆಯ್ತಾ ಫ್ರೆಂಡ್ಸ್? 2ನೇ ಸರಿ ಫಿಶ್ಶು ತಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಇವಾಗ ಹೋಗಿ ಸಾಂಬಾರು ರೆಡಿ ಮಾಡುವ. 2ನೇ ಸರಿ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್.